ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಮತ್ತೆ ಮತ್ತೆ ಸಂಭವಿಸಿದಾಗ ನನಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ನಿಮಗೆ ಯಾವತ್ತಾದರೂ ಅನಿಸಿದ್ಯಾ? ನಾವು ಏನು ಯೋಚಿಸ್ತೀವೋ ಏನು ಅನುಭವಿಸುತ್ತೀವೋ ಅದನ್ನೇ ಯೂನಿವರ್ಸ್ ನಮಗೆ ವಾಪಸ್ ಕೊಡುತ್ತೆ. ನಾವು ಏನು ಯೋಚಿಸ್ತೀವೋ ಅದಕ್ಕೂ ಮತ್ತೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಅದರ ನಡುವೆ ಬ್ರಹ್ಮಾಂಡದ ಕನೆಕ್ಷನ್ ಇದೆ. ಬ್ರೈನ್ ಟ್ರೇಸಿ ಅವರು ಹೇಳ್ತಾರೆ, ಯು ಆರ್ ಅ ಲಿವಿಂಗ್ ಮ್ಯಾಗ್ನೆಟ್. ನೀವು ಏನನ್ನ ಆಲೋಚಿಸ್ತೀರೋ ಅದನ್ನೇ ನೀವು ನಿಜ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಬ್ರಹ್ಮಾಂಡವು ಸುತ್ತಲಿನ ಖಾಲಿ ಜಾಗವಲ್ಲ. ಬ್ರಹ್ಮಾಂಡವು ನಾವು ಆಲೋಚಿಸುವ ಪ್ರತಿ ಆಲೋಚನೆಗೂ ಮತ್ತು ನಾವು ಹೇಳುವ ಪ್ರತಿ ಮಾತಿಗೂ ಗಮನ ಹರಿಸಿ ಪ್ರತಿಕ್ರಿಯಿಸುತ್ತದೆ. ಆದರೆ ತುಂಬ ಸಲ ನಾವು ಮಾತಾಡುವಾಗ ಗಮನ ಹರಿಸಲ್ಲ. ನಾವು ಯಾವ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗಿದ್ದೇವೆ ಅಂತ ಗೊತ್ತಿಲ್ಲದೆ ಸಿಗ್ನಲ್ಸ್ನ ಕಳಿಸ್ತೀವಿ. ಆದರೆ ಗುಡ್ ನ್ಯೂಸ್ ಏನಂದರೆ ನಾವು ಬ್ರಹ್ಮಾಂಡದ ಫ್ರೀಕ್ವೆನ್ಸಿಗೆ ಹೊಂದಿಕೊಂಡು ಬ್ರಹ್ಮಾಂಡದ ಜೊತೆ ಮಾತನಾಡಬಹುದು. ಇದರಿಂದ ನಮ್ಮ ಆಲೋಚನೆಗಳಿಗೆ ಎನರ್ಜಿ ಸಿಗುತ್ತದೆ. ಅವು ವಸ್ತುಗಳಾಗಿ ನಮ್ಮ ಜೀವನದಲ್ಲಿ ನಿಜವಾದ ಘಟನೆಗಳು ಮತ್ತು ಪರಿಸ್ಥಿತಿಗಳಾಗಿ ನಮ್ಮ ಹತ್ರ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಅನ್ಕಾನ್ಷಿಯಸ್ಲಿ ಸೆಂಡ್ ಮಾಡ್ತಿದ್ದ ನೆಗೆಟಿವ್ ಸಿಗ್ನಲ್ಗಳನ್ನು ಉದ್ದೇಶಪೂರ್ವಕವಾಗಿ ಪಾಸಿಟಿವ್ ಆಗಿ ಕಳಿಸೋದು ಹೇಗೆ? ಹಾಗೇನೇ ವಿಶ್ವದ ಬಳಿ ನಮಗೆ ಬೇಕಾದುದನ್ನು ಸರಿಯಾಗಿ ಕೇಳುವುದು ಹೇಗೆ? ಮತ್ತು ನಮಗೆ ಬೇಡವಾದ ವಸ್ತುವನ್ನು ಅಟ್ರಾಕ್ಟ್ ಮಾಡೋದನ್ನು ತಡೆಯೋದು ಹೇಗೆ? ನೀವು ಯೂನಿವರ್ಸ್ ಜೊತೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ನೀವು ಬಯಸಿದ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡುವ 5 ಎಫೆಕ್ಟಿವ್ ವೇಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಶ್ವದ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋ ಮೊದಲ ವಿಧಾನ ಅಂದರೆ ನಮ್ಮ ಎನರ್ಜಿ ಶಕ್ತಿಯನ್ನು ಸರಿಯಾಗಿ ಬಳಸೋದು. ನಮ್ಮ ಕೋರಿಕೆಯನ್ನು ವಿಶ್ವಕ್ಕೆ ಕಳಿಸಲು 2 ಮುಖ್ಯ ನಿಯಮಗಳಿವೆ. ಮೊದಲನೇದು ದ ಲಾ ಆಫ್ ವೈಬ್ರೇಷನ್, ಎರಡನೇದು ದ ಲಾ ಆಫ್ ಅಟ್ರಾಕ್ಷನ್. ಇಮ್ಯಾಜಿನ್ ಮಾಡಿ, ಯೂನಿವರ್ಸಲ್ಲಿರುವ ಎಲ್ಲ ವಿಷಯಗಳು ನಮ್ಮ ಥಾಟ್ಸ್ ಮತ್ತು ಇಮೋಷನ್ಸ್ ಕೂಡ ಎನರ್ಜಿ ಆಗಿದೆ. ಅದು ಒಂದು ಸರ್ಟೈನ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಯಾವುದು ನಮ್ಮ ಎನರ್ಜಿ ಮತ್ತು ಲೈಫ್ನ ಅಪ್ಲಿಫ್ಟ್ ಮಾಡುತ್ತೋ, ಲೈಕ್ ಜಾಯ್, ಲವ್, ಗ್ರಾಟಿಟ್ಯೂಡ್ ಥರ ಪಾಸಿಟಿವ್ ಫೀಲಿಂಗ್ಸ್ನ ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂತ ಕರಿತೀವಿ. ಹಾಗೆ ಯಾವುದು ನಮ್ಮ ಎನರ್ಜಿ ಮತ್ತು ಮೆಂಟಲ್ ಸ್ಟೇಟ್ನ ವೀಕ್ ಮಾಡುತ್ತೋ, ಲೈಕ್ ಫಿಯರ್, ಆಂಗರ್ ಮತ್ತು ಶೇಮ್ ಥರ ನೆಗೆಟಿವ್ ಫೀಲಿಂಗ್ಸ್ನ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂತ ಕರಿತೀವಿ. ಇದು ಲಾ ಆಫ್ ವೈಬ್ರೇಷನ್. ಇವಾಗ ಲಾ ಆಫ್ ಅಟ್ರಾಕ್ಷನ್ನ ನೋಡೋಣ. ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಒಂದು ಥಾಟ್ ಬಿಲೀಫ್ ಇದೆ, ಸೇಮ್ ಎನರ್ಜಿ ಸೇಮ್ ರಿಸಲ್ಟ್. ಇದರ ಪ್ರಕಾರ ನಮ್ಮ ಥಾಟ್ ಮತ್ತು ಫೀಲಿಂಗ್ಸ್ ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಸಿಚುವೇಶನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಹಾಗೆ ನೆಗೆಟಿವ್ ಥಾಟ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ನ ಅಟ್ರಾಕ್ಟ್ ಮಾಡುತ್ತೆ. ಯೂನಿವರ್ಸ್ಗೆ ನೀವು ಏನು ಕೊಡ್ತೀರೋ ಅದನ್ನೇ ನೀವು ರಿಸೀವ್ ಮಾಡ್ತೀರಾ. ರಿಯಲ್ ಮ್ಯಾಜಿಕ್ ಸ್ಟಾರ್ಟ್ ಆಗೋದು ಯಾವಾಗ ನೀವು ನಿಮ್ಮ ವೈಬ್ರೇಷನಲ್ ಸ್ಟೇಟ್ನ ಕಾನ್ಷಿಯಸ್ಲಿ ಅಬ್ಸರ್ವ್ ಮಾಡಿ ಅದನ್ನು ಇಂಟೆನ್ಷನಲಿ ಪಾಸಿಟಿವ್ ಸೈಡ್ಗೆ ಶಿಫ್ಟ್ ಮಾಡಿದಾಗ. ಉದಾಹರಣೆಗೆ, ದಿನ ಸ್ಟಾರ್ಟ್ ಮಾಡೋದು ನೀವು ಗ್ರೇಟ್ಫುಲ್ ವಿಷಯಗಳ ಮೇಲೆ ಫೋಕಸ್ ಮಾಡಿದರೆ ಅದು ಪೂರ್ತಿ ದಿನಕ್ಕೆ ಹೈ ವೈಬ್ರೇಷನಲ್ ಪಾಸಿಟಿವ್ ಎನರ್ಜಿ ಮತ್ತು ಗುಡ್ ಮೂಡ್ನ ಕ್ರಿಯೇಟ್ ಮಾಡುತ್ತೆ. ಉದಾಹರಣೆಗೆ, ನೀವು ಟ್ರಾಫಿಕಲ್ಲಿ ಸ್ಟಕ್ ಆಗಿ ಇರ್ತೀರಾ. ಆವಾಗ ನೀವು ಫ್ರಸ್ಟ್ರೇಷನ್ ಫೀಲ್ ಮಾಡೋ ಬದಲು ನಿಮ್ಮ ಲೈಫಲ್ಲಿರುವ ಗುಡ್ ಥಿಂಗ್ಸ್ ಬಗ್ಗೆ ಥಿಂಕ್ ಮಾಡಿ, ಅಥವಾ ಏನು ಎಂಜಾಯ್ ಮಾಡ್ಬೋದು ಅಂತ ಪ್ಲ್ಯಾನ್ಸ್ ಮಾಡಿ. ಈ ಸ್ಮಾಲ್ ಚೇಂಜ್ ನೀವು ಯೂನಿವರ್ಸ್ಗೆ ಸೆಂಡ್ ಮಾಡುವ ಎನರ್ಜಿನ ಚೇಂಜ್ ಮಾಡುತ್ತೆ. ನೀವು ಅಟ್ರಾಕ್ಟ್ ಮಾಡಬೇಕು ಅಂತ ಇರುವ ವಿಷಯಗಳ ಜೊತೆ ನಿಮ್ಮ ಥಾಟ್ಸ್ ಮತ್ತು ಫೀಲಿಂಗ್ಸ್ ಅಲೈನ್ ಮಾಡಿದಾಗ ನೀವು ಕೋರಿಕೊಂಡಿದ್ದು ನ್ಯಾಚುರಲಿ ಅಟ್ರಾಕ್ಟ್ ಆಗ್ತವೆ. ಯೂನಿವರ್ಸ್ ನಿಮ್ಮ ಎನರ್ಜಿಗೆ ರೆಸ್ಪಾಂಡ್ ಮಾಡುತ್ತೆ ಮತ್ತು ನಿಮ್ಮ ಫೀಲಿಂಗ್ ರಿಫ್ಲೆಕ್ಟ್ ಆಗುವ ಲೈಫ್ನ ಕ್ರಿಯೇಟ್ ಮಾಡುತ್ತೆ. ನೀವು ಏನು ಥಿಂಕ್ ಮಾಡ್ತೀರಾ, ಏನು ಫೀಲ್ ಮಾಡ್ತೀರಾ, ಅದೇ ನಿಮ್ಮ ಲೈಫ್ನ ಶೇಪ್ ಮಾಡುತ್ತೆ. ಇದು ಯೂನಿವರ್ಸ್ ಜೊತೆ ಸೀಕ್ರೆಟ್ ಕನ್ವರ್ಸೇಷನ್ ಥರ. ನೀವು ಮನಸ್ಸಲ್ಲಿ ಹೇಳ್ತೀರಾ, ಯೂನಿವರ್ಸ್ ಕೇಳುತ್ತೆ ಮತ್ತು ರೆಸ್ಪಾಂಡ್ ಮಾಡುತ್ತೆ. ಪ್ರೇಯರ್ ಮತ್ತು ಮೆಡಿಟೇಷನ್ ನಮ್ಮ ಮನಸ್ಸು ಮತ್ತು ಯೂನಿವರ್ಸ್ನ ಕನೆಕ್ಟ್ ಮಾಡುತ್ತೆ. ನೀವು ಪ್ರೇ ಮಾಡಿದ್ರು, ಮೆಡಿಟೇಟ್ ಮಾಡಿದ್ರು ಅಥವಾ ಕಾಮ್ ಆಗಿ ಪ್ರೆಸೆಂಟ್ ಆಗಿ ಇದ್ರೂ ನೀವು ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ. ಪ್ರೇಯರ್ನ ವರ್ಡ್ಸಲ್ಲಿ ಹೇಳ್ಬೋದು ಅಥವಾ ಸೈಲೆಂಟ್ ಆಗಿ ಮನಸ್ಸಲ್ಲಿ ಕೂಡ ಮಾಡಬಹುದು. ಪ್ರೇಯರ್ ಅಂದರೆ ಜಸ್ಟ್ ಕೇಳೋದು ಅಲ್ಲ, ಇದು ನಮ್ಮ ಮನಸ್ಸಿಗೆ ಪೀಸ್ ಕೊಡುತ್ತೆ, ಹಾರ್ಟ್ಗೆ ಹೋಪ್ ಕೊಡುತ್ತೆ, ಲೈಫ್ಗೆ ಪಾಸಿಟಿವ್ ಎನರ್ಜಿ ತರುತ್ತೆ. ನಿಮ್ಮ ಥಾಟ್ಸ್, ಗ್ರಾಟಿಟ್ಯೂಡ್ ಮತ್ತು ವಿಶಸ್ ಯೂನಿವರ್ಸ್ಗೆ ಹೋಗಿದ್ರೆ ಆ ಪ್ರೇಯರ್ನ ಯೂನಿವರ್ಸ್ ಕೇಳುತ್ತೆ ಮತ್ತು ರೆಸ್ಪಾಂಡ್ ಮಾಡುತ್ತೆ. ಮೆಡಿಟೇಷನ್ ಅಂದರೆ ಕಾಮ್ ಆಗಿ ಕೂತು ಮೈಂಡ್ನ ಶಾಂತ ಮಾಡೋದು. ಡೈಲಿ ಲೈಫ್ ಸ್ಟ್ರೆಸ್, ಟೆನ್ಷನ್ ಮತ್ತು ಅನ್ವಾಂಟೆಡ್ ಥಾಟ್ಸ್ ನಿಧಾನವಾಗಿ ಕಮ್ಮಿ ಆಗುತ್ತೆ.
ಈ ಕ್ವೈಟ್ ಸ್ಪೇಸಲ್ಲಿ ನಮಗೆ ಕ್ಲಿಯರ್ ಐಡಿಯಾಸ್ ಮತ್ತು ಸರಿಯಾದ ಗೈಡೆನ್ಸ್ ಸಿಗುತ್ತೆ. ಮೆಡಿಟೇಷನ್ನಿಂದ ನಮ್ಮ ಮೈಂಡ್, ಹಾರ್ಟ್ ಮತ್ತು ಲೈಫಲ್ಲಿ ಏನು ಮಾಡಬೇಕು ಅಂತ ಕ್ಲಾರಿಟಿ ಸಿಗುತ್ತೆ. ಇದೆಲ್ಲ ಯೂನಿವರ್ಸ್ ನಮ್ಮ ಪ್ರೇಯರ್ಸ್ಗೆ ರಿಪ್ಲೈ ಕೊಡುತ್ತಿದೆ ಅಂತ ಫೀಲ್ ಆಗುತ್ತೆ. ಯೂನಿವರ್ಸ್ ನಮಗೆ ಸರಿಯಾದ ಡೈರೆಕ್ಷನ್ಸ್ ತೋರಿಸುತ್ತೆ. ನಮ್ಮ ಥಾಟ್ಸ್ ಮತ್ತು ಇಂಟೆನ್ಷನ್ಸ್ಗೆ ಪವರ್ ಇದೆ. ಕ್ಲಿಯರ್ ಮೈಂಡ್ ಮತ್ತು ಪ್ಯೂರ್ ಇಂಟೆನ್ಷನ್ನಿಂದ ಥಿಂಕ್ ಮಾಡಿದರೆ ಅದು ನಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ವಿಜುವಲೈಸೇಷನ್ ಅಂದರೆ ದೃಶ್ಯೀಕರಣ. ಅಂದರೆ ನಿಮ್ಮ ಮನಸ್ಸಿನಲ್ಲೇ ನಿಮಗೆ ಇಷ್ಟವಿರುವ ವಿಚಾರದ ಬಗ್ಗೆ ಕೆಲವು ದೃಶ್ಯಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದು. ನಮಗೆ ಬೇಕಾದ ಲೈಫ್ನ ಮೈಂಡಲ್ಲಿ ಕ್ಲಿಯರ್ ಆಗಿ ಇಮ್ಯಾಜಿನ್ ಮಾಡೋದು. ಅದು ಆಲ್ರೆಡಿ ನಡೆಯುತ್ತಿದೆ ಅಂತ ಫೀಲ್ ಮಾಡೋದು. ಬರೀ ಇಮ್ಯಾಜಿನ್ ಮಾಡಿದರೆ ಆಗಲ್ಲ, ನಿಮಗೆ ಅದರ ಮೇಲೆ ನಂಬಿಕೆ ಕೂಡ ಇರಬೇಕು. ವಿಜುವಲೈಸೇಷನ್ನ ರಿಯಲ್ ಪವರ್ ಏನಂದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಯಾವಾಗ ನೀವು ನಿಮ್ಮ ಗೋಲ್ ಆಲ್ರೆಡಿ ಅಚೀವ್ ಆಗಿದೆ ಅಂತ ರಿಪೀಟೆಡ್ ಆಗಿ ಇಮ್ಯಾಜಿನ್ ಮಾಡ್ತೀರಾ, ಆವಾಗ ನಿಮ್ಮ ಮನಸ್ಸಲ್ಲಿ ಇದು ಪಾಸಿಬಲ್ ಅಂತ ಸ್ಟ್ರಾಂಗ್ ಬಿಲೀಫ್ ಬಿಲ್ಡ್ ಆಗುತ್ತೆ. ಈ ಬಿಲೀಫ್ ಸ್ಲೋ ಆಗಿ ನಿಮ್ಮ ಥಾಟ್ಸ್, ಆ್ಯಕ್ಷನ್ಸ್ ಮತ್ತು ರಿಯಾಕ್ಷನ್ಸ್ನ ಚೇಂಜ್ ಮಾಡುತ್ತೆ. ವಿದೌಟ್ ಫೋರ್ಸ್ ಅದು ನಿಮ್ಮ ಬಿಹೇವಿಯರ್ನ ರೈಟ್ ಡೈರೆಕ್ಷನ್ಗೆ ಪುಷ್ ಮಾಡುತ್ತೆ. ಕೊನೆಗೆ ನೀವು ಇಮ್ಯಾಜಿನ್ ಮಾಡಿದ ಲೈಫ್ ನಿಮ್ಮ ರಿಯಲ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಫರ್ಮೇಷನ್, ಇದನ್ನು ಕನ್ನಡದಲ್ಲಿ ಸಂಕಲ್ಪ ಅಂತಾರೆ. ಇದರಲ್ಲೇ ಅರ್ಥ ಇದೆ ಸಂಕಲ್ಪಿಸ್ಕೊಳ್ಳೋದು ಅಂತ. ಆದರೆ ಯಾವುದನ್ನು ಸಂಕಲ್ಪಿಸ್ಕೊಳ್ಳೋದು? ಯಾವುದಾದ್ರೂ ಒಂದು ಕೋರಿಕೆಯನ್ನು ಕೋರಿಕೊಂಡು ಅದನ್ನು ಪದೇ ಪದೇ ಹೇಳ್ಕೊಳ್ಳೋದು ಅಂತ ಅರ್ಥ. ಹಾಗೆ ಪದೇ ಪದೇ ಆ ರೀತಿಯಾಗಿ ಅಂದುಕೊಳ್ಳುವುದರಿಂದ ಎಲ್ಲಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಅಫರ್ಮೇಷನ್ಸ್ನ ಯಾರು ಸಕ್ಸಸ್ ಆಗಬೇಕು ಅಂತ ದೃಢವಾಗಿ ಪ್ರಯತ್ನ ಮಾಡ್ತಾರೋ, ಏನಾದರೂ ಸಾಧಿಸಬೇಕು ಅಂತ ದೃಢವಾಗಿ ಪ್ರಯತ್ನ ಮಾಡ್ತಿರ್ತಾರೋ, ಮನೋಭಾವವನ್ನು, ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರು ಒಳ್ಳೆಯ ಪದಗಳನ್ನು ಅವರಿಗೆ ಅವರು ಹೇಳ್ಕೊಳ್ತಾ ಇರಬೇಕು. ಯಾಕೆ ಈ ಸೆಲ್ಫ್ ಟ್ಯಾಗ್ಗಳನ್ನು ಜಾಸ್ತಿ ಉಪಯೋಗಿಸ್ತಾರಂದರೆ ಅವ್ರಿಗೆ ಗೊತ್ತು ಯಾವುದನ್ನು ನಾವು ಜಾಸ್ತಿ ಹೇಳ್ಕೊಳ್ತೀವೋ ಅದೇ ನಮ್ಮ ಜೀವನದಲ್ಲಿ ಭಾಗವಾಗುತ್ತೆ ಅಂತ. ವಾಟ್ ಯು ಥಿಂಕ್ ಯು ಬಿಕಮ್, ವಾಟ್ ಯು ಫೀಲ್ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಯು ಕ್ರಿಯೇಟ್. ಎಲ್ಲರೂ ದಿನನಿತ್ಯ ಜೀವನದಲ್ಲಿ ಅಫರ್ಮೇಷನ್ಸ್ನ ಹೇಳ್ಕೊಳ್ತಿದ್ದಾರೆ. ಆದರೆ ವ್ಯತ್ಯಾಸ ಏನಂದರೆ 50% ಜನ ಪಾಸಿಟಿವ್ ಹೇಳಿದರೆ ಇನ್ನೂ 50% ಜನ ನೆಗೆಟಿವ್ ಹೇಳಿ ತಮಗೆ ತಾವೇ ಬೇಲಿಯನ್ನು ಹಾಕ್ಕೊಳ್ತಿದ್ದಾರೆ. ಇಲ್ಲಿ ವಿಚಿತ್ರ ಏನಂದರೆ ತುಂಬ ಜನಕ್ಕೆ ಅಫರ್ಮೇಷನ್ಸ್ ಏನು ಅಂತಾನೆ ಗೊತ್ತಿಲ್ಲ. ಅವರು ಹೇಳ್ತಿರೋ ನೆಗೆಟಿವ್ ಅಫರ್ಮೇಷನ್ಸ್ ಅವರನ್ನು ಸಕ್ಸಸ್ ಆಗದೆ ಇರೋ ರೀತಿ ಅವರನ್ನು ತಡಿತಾನೇ ಇದೆ. ನೀವು ಹೇಳೋ ಪ್ರತಿ ಮಾತು ಸಬ್ಕಾನ್ಷಿಯಸ್ ಮೈಂಡ್ನ ಸೇರಿ ಅದು ನಿಜ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕು. ನಿಮ್ಮ ಅಫರ್ಮೇಷನ್ಸ್ ಅನ್ನೋದು ನಾನು ಪ್ರಯತ್ನಿಸ್ತಿದ್ದೀನಿ, ನಾನು ಮಾಡ್ತೀನಿ ಅಂತ ಅನ್ಬಾರ್ದು. ಅದು ಫ್ಯೂಚರ್ಸ್ ಟೈಮ್ಗೆ ಹೋಗುತ್ತೆ. ಇವಾಗ ನಿಮ್ಮ ಹತ್ರ ಇದ್ದರೆ ಹೇಗಿರುತ್ತೋ ಹಾಗೆ ಈ ಅಫರ್ಮೇಷನ್ನ ಮಾಡಬೇಕು. ನೀವು ಹೇಳುವ ಪ್ರತಿ ಮಾತಿಗೂ ಎನರ್ಜಿ ಇರುತ್ತೆ. ಮಾತಾಡ್ತಿದ್ದೀರಾ ಅಂದರೆ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಿದ್ದೀರಾ. ಆಲೋಚಿಸ್ತಿದ್ದೀರಾ ಅಂದರೆ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತಿದೆ ಅನ್ನೋದನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಅಫರ್ಮೇಷನ್ಸ್ ಮಾಡಬೇಕು ಅಂದರೆ ಆಲ್ರೆಡಿ ನಿಮ್ಮ ಸ್ವಂತ ಆಗಿದೆ. ಆ ನಂಬಿಕೆ ನಿಮಗೆ ಯಾವಾಗ ಬರುತ್ತೋ ಅಲ್ಲಿವರೆಗೂ ಈ ಅಫರ್ಮೇಷನ್ಸ್ನ ಮಾಡ್ತಾನೆ ಇರಬೇಕು. ಅದು ಕೂಡ ಪಾಸಿಟಿವ್ ಫೀಲಿಂಗ್ಸಲ್ಲಿನೇ ಮಾಡಬೇಕು. ಅಫರ್ಮೇಷನ್ಸ್ ಯಾವತ್ತೂ ಪ್ರೆಸೆಂಟಲ್ಲಿ ಇರಬೇಕು. ಉದಾಹರಣೆಗೆ, ನಾನು ಸಕ್ಸಸ್ ಹಿಸ್ಟ್ರಿಯಲ್ಲಿ ಇದ್ದೀನಿ. ಸಕ್ಸಸ್ ನನ್ನ ಸ್ವಂತ. ನಾನು ದುಡ್ಡನ್ನು ಸುಲಭವಾಗಿ, ಈಸಿಯಾಗಿ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿದ್ದೀನಿ. ಜಾಬ್ ಬೇಕು ಅಂದರೆ ನಾನು ಗೌರ್ಮೆಂಟ್ ಜಾಬ್ ಸಂಪಾದಿಸಿದ್ದೀನಿ. ಈ ಅಫರ್ಮೇಷನ್ಸ್ ಅನ್ನೋದು ಹೀಗೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು. ಸೊ ಹೀಗೆ ನಿಮ್ಮ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಲಾಸ್ಟ್ ಪಾಯಿಂಟ್, ಲೆಟರ್ ಅಂದರೆ ಯೂನಿವರ್ಸ್ಗೆ ಲೆಟರ್ ಬರೆಯೋದು. ಹೇಗೆ ಅಂದರೆ ಫಸ್ಟ್ ಒಂದು ಕಾಗದ ತಗೊಳ್ಳಿ, ಟಾಪಲ್ಲಿ ಡೇಟ್ ಬರೆದು ಆಮೇಲೆ ಸ್ಟಾರ್ಟ್ ಮಾಡಿ. ಡಿಯರ್ ಯೂನಿವರ್ಸ್, ಮೊದಲು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇರುವ ಚಿಕ್ಕ ಚಿಕ್ಕ ಬ್ಲೆಸ್ಸಿಂಗ್ಸ್ಗೆ ಥ್ಯಾಂಕ್ಸ್ ಹೇಳಿ. ಉದಾಹರಣೆಗೆ ಹೆಲ್ತ್, ಫ್ಯಾಮಿಲಿ, ಜಾಬ್, ಪೀಸ್ ಏನಿರುತ್ತೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಿ. ಇವಾಗ ನಿಮ್ಮ ಆಸೆಗಳು ಮತ್ತು ಕನಸುಗಳನ್ನು ಕ್ಲಿಯರ್ ಆಗಿ ಬರೆಯಿರಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅವು ಫ್ಯೂಚರ್ ಟೆನ್ಸಲ್ಲಿ ಅಲ್ಲ, ಆಲ್ರೆಡಿ ನಡೆದಿದೆ ಅಂತ ಬರೆಯಿರಿ. ಫಾರ್ ಎಕ್ಸಾಂಪಲ್, ಡಿಯರ್ ಯೂನಿವರ್ಸ್, ನನ್ನ ಜೀವನ ಕಾಮ್ ಆಗಿ ಇದೆ. ಜಾಬ್ ಬೇಕು ಅಂದರೆ ನಾನು ಗೌರ್ಮೆಂಟ್ ಜಾಬನ್ನು ಸಂಪಾದಿಸಿದ್ದೀನಿ. ನಾನು ಹ್ಯಾಪಿ ಮತ್ತು ಕಾನ್ಫಿಡೆಂಟ್ ಆಗಿದ್ದೀನಿ. ನಾನು ಆರೋಗ್ಯವಾಗಿದ್ದೀನಿ. ಈ ಪ್ರಾಕ್ಟೀಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ನಿಮ್ಮ ಥಾಟ್ಸ್ನ ಕ್ಲಿಯರ್ ಮಾಡುತ್ತೆ.
ಸ್ಟ್ರೆಸ್ ಕಮ್ಮಿ ಮಾಡುತ್ತೆ ಮತ್ತು ನೀವೇನು ಅಟ್ರಾಕ್ಟ್ ಮಾಡಬೇಕಂತ ಇದ್ದೀರಾ ಆ ವಿಷಯಕ್ಕೆ ಫೋಕಸ್ ಮಾಡುತ್ತೆ. ಬರ್ದಾದ್ಮೇಲೆ ನೀವು ಅದನ್ನು ಕೀಪ್ ಮಾಡ್ಬೋದು ಅಥವಾ ಬರ್ನ್ ಮಾಡಿ ಕೂಡ ರಿಲೀಸ್ ಮಾಡಬಹುದು.